ಜಾಗ ಬಿಟ್ಕೊಡಿ. ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಭಾಗದ ಶ್ರೀ ಪ್ರಕಾಶ್ ಗೌಡ್, ನಮ್ಮ ಡಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಯುವ ನಾಯಕರು ಸ್ವಾಗತವನ್ನು ಕೋರ್ತಾರೆ. ನಮ್ಮ ಶ್ರೀನಿವಾಸಪ್ಪ ಇದ್ದಾರೆ, ಅವ್ರಿಗೂ ಸಹ ಇದು ಮಾಡಿದ್ವಿ. ನಮ್ಮ ಶಿನಿಗಳ್ಳಿ ಗ್ರಾಮದ ಪ್ರಕಾಶಣ್ಣ ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕೃಷ್ಣಮೂರ್ತಿ ಅವರೇ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಸುಧೀರ್ ಸರ್ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮೋಶಂಕರ್ ಸರ್ ಅವರೇ ಹಾಗೂ ಗುರುಳಿ ಜಗದೀಶ್ ಅವರೇ, ವಿಎಸ್ಎನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ ಅವರೇ ಹಾಗೂ CM ಪ್ರಕಾಶ್ ಅವರೇ ಹಾಗೂ ರಾಜೇಗೌಡ್ರೆ, ನಮ್ಮ NRS ಟೊಮಾಟೊ ಮಂಡಿಯ ಅಧ್ಯಕ್ಷ ಮತ್ತು ನಮ್ಮ ಮಗಾರ್ಪಿ ಆಗಿರ್ತಕ್ಕಂಥ ಎಲ್ಲರೂ ಸತ್ಯವರೇ, ಆಗಿರ್ತಕ್ಕಂಥ ಬಾಬು ಅವರೇ, ಶಂಕರ್ ರೆಡ್ಡಿ ಅವರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ಮುಖಂಡರು ಇದರಲ್ಲಿ ನಮಸ್ಕರಿಸುತ್ತಾ, ಇವತ್ತು ಪಂಚಾಯತಿ ಮೇಲೆ ಉದ್ಘಾಟನೆ ಕಾರಣಕರ್ತ ಡೇಟ್ ಫಿಕ್ಸ್ ಮಾಡಿ 29 ಅಥವಾ 25ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿ 29 ಬಂದು ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗುತ್ತೆ, ಗುರುವಾರ ಸಂಸ್ಥೆ ಬರ್ತದೆ, ನಾನು ತಿನ್ನಕ್ಕಾಗಲ್ಲ. ನೀವು 25ನೇ ತಾರೀಕು ಬರಬೇಕು ಅಂತ ಈ ಕಾರಣಕರ್ತರಾಗಿರ್ತಕ್ಕ ಈ ಪಂಚಾಯಿತಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಆನಂದ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಎಲ್ಲ ನನ್ನ ಮುಖಂಡರು ಕೂಡಿದ್ವಿ. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ರೋಡ್ಗಳು ಹದಗೆಟ್ಟಿದ್ದಾವೆ, ತುಂಬಾ ಅಧ್ವಾನ ಆಗಿದ್ದಾವೆ. ಈ 2 ವರ್ಷ ಆಗ್ಬಿಡ್ತಾ? ಈ 2 ವರ್ಷದಲ್ಲ ತೊಗಿ ಪಾಲಿಸಿದ ರೋಡ್ನ. ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಾಗೇಶ್ವರ ಬಿಡಲಾಗಿರ್ಲಿಲ್ವಾ? ಅದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಮ್ಮ ಪುತ್ತೂರು ಬಿಡಾಗಿಲ್ವಾ? ಅಂದ್ರೆ ರೋಡ್ಗಳು ಈಗ 2 ವರ್ಷ ಮಾತ್ರ ನಾನು ಬಂದಾಗ ಮಾತ್ರ ಎಲ್ಲ ಹಾಳಾಗ್ಬಿಡ್ತಾ? 15 ವರ್ಷದಿಂದ ಹಾಳಾಗಿ ನಿಮ್ಮ ಕಡೆ ಕಾಣಿಸ್ಕೊಂಡು ಬಂದರೆ ನನ್ನ ಬದುಕು, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತು, ಹೆಂಗಿದೆ ಅಂತ ನಿಮ್ಗೆ ಗೊತ್ತು. 2ನೇ ಮಹಡಿಗೆ ಹೋದ್ರೆ ನಾನು ಎಷ್ಟು ಹಣ ಬಂದಿದೆ ಅಂತ ನಿಮ್ಗೆ ಗೊತ್ತು. ಈಗ ತಾನೇ ನೆಕ್ಸ್ಟ್ ಮಂಗಳವಾರ ದಿನ 12:45 1 ಕಾಲವರೆಗೆ ಚರ್ಚೆ ಕರೆದಿದ್ದೀನಿ PWD ಮಿನಿಸ್ಟರ್ನ. 13 ಕಡೆ MDR ನಮ್ಮ ರೋಡು ಹದಗೆಟ್ಟಿದೆ, 3 ಕಡೆ ನನಗೆ ರಾಜ್ಯ ಹೆದ್ದಾರಿ ಬಂದಿದೆ, 46 ಕೋಟಿ ಬೇಕಂತ ಹಾಕಿದ್ದೀನಿ. ಇವತ್ತು ಅಮೌಂಟ್ ಕೊಟ್ಟಿಲ್ಲ, ಚರ್ಚೆಗೆ ಬಂದು ಕರೆದಿದ್ದೀನಿ. ಈಗ ಕೋಲಾರ್ಗೆ ಎಷ್ಟು ಬಂದಿದೆ, ಮಾಲೂರಿಗೆ ಎಷ್ಟು ಬಂದಿದೆ, ಅದ್ರ ಬಂಗಾರಪೇಟೆಗೆ ಎಷ್ಟು ಬಂದಿದೆ, KGF ಎಷ್ಟು ಬಂದಿದೆ ಅಂತ ಅದನ್ನು ಜಾಯಿಂಟ್ ಮಾಡಿ ಹಾಕಿದ್ದೀನಿ. ಇವರಿಗೆಲ್ಲ ಇಷ್ಟು ಕೊಟ್ಟಿದ್ದಾರೆ. ಈಗ ನನ್ನ ಸರ್ಕಾರ ಇಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು, ನನ್ನ ಪರಿಸ್ಥಿತಿ ಏನಿದೆ ನಿಮ್ಗೆ ಚೆನ್ನಾಗಿ ಗೊತ್ತು, ನಾನು ಯಾವ ಪರಿಸ್ಥಿತಿ ಅನುಭವಿಸ್ತೀನಿ ನಿಮ್ಗೆ ಚೆನ್ನಾಗಿ ಗೊತ್ತು. ಆದರೂ ಕೂಡ ಕರ್ಕೊಂಡ್ಬಂದು ಈ ಥರ ಅವಮಾನ ಮಾಡೋದು ನಿಮ್ಗೆ ಒಳ್ಳೇದಲ್ಲ. ಯಾಕೆಂದ್ರೆ ನಿಮ್ಮ 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 ಶಾಸಕರ ಬಗ್ಗೆ ನಿಮ್ಗೆ ಗೊತ್ತಿದೆ, ನಿಮ್ಮ ಪರಿಸ್ಥಿತಿ ನನ್ನ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಇರೋದ್ರಲ್ಲಿ ಹಂಚ್ಕೊಂಡು ತಿಂತಾ ಇದ್ದೀನಿ, ಇರೋದ್ರಲ್ಲಿ ನಿಮ್ಮ ಮನೆಯಲ್ಲೇ ಕೂತು ತಿಂತಾ ಇದ್ದೀನಿ. ನನ್ನ ಪರಿಸ್ಥಿತಿ ಕೆಟ್ಟ ಅವಧಿ ನನ್ನ ಶಾಸಕರು ಮಾಡಿದ್ದೀನಿ. ಅದೊಂದು ಕಡೆ ನೋವು ನನ್ನ ಪರಿಸ್ಥಿತಿಯಲ್ಲಿ. ಈಗ ಇದೇ ಪಂಚಾಯತಿಗೆ 4ರಿಂದ 5 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಅದೆಲ್ಲೇ ಅಂತ ಲಿಸ್ಟ್ ಕೇಳಿ ಅವಾಗಲೂ ಕಾಲ ಜೀವನಹಳ್ಳಿ ಕೇಳ್ತಾ ಇದ್ರೆ ಬಂದು ಅಂಬೇಡ್ಕರ್ ಭವನ ಹಾಕಿದ್ದೀನಿ, ರೋಡ್ ಹಾಕಿದ್ದೀನಿ, ಸಿಂಗೇಪಲ್ಲಿಗೆ ರೋಡ್ ಹಾಕಿದ್ದೀನಿ, ಬ್ರಿಡ್ಜ್ ಹಾಕಿದ್ದೀನಿ. ನೀವು ಓಡಾಡ್ತಿದ್ದೀರಲ್ಲ ಈಗ ಯಾವ್ದು ಹೇಳಿ, ಕೇಬಲ್ ರೋಡು 13 ಕೋಟಿ 60 ಲಕ್ಷ ರೋಡ್ ಎಲ್ಲಿಂದ ಬಂದಿದ್ದು? ಈ ರೋಡಿಂದ ಹಾಗಾರೆ ಅಭಿವೃದ್ಧಿ ಆಗೇನು? ಹಾಗಾರೆ ಇದಕ್ಕಿಂತ ಮುಂಚೆ ನಾಗೇಶ್ವರ ಯಾರು ಸತ್ಯ ಹಾಗಾರ ಅವ್ರು ನಮ್ಮ ಕಣ್ಣು ಕಾಣಿಸಿರೋದ್ರೆ ಇನ್ನೂ ಬೇಬಿ, ಇನ್ನೂ ಮಗು, ನಾನು 2 ವರ್ಷ ಆಗಿದೆ ಒಂದು ಇರೋಲ್ಲ ಹಚ್ಕೊಂಡು ತಿಂತಾ ಇದ್ದೀನಿ ನಾನು. ನಿಮ್ಗೆ ಗೊತ್ತು ಇದೆಯೋ ಇಲ್ಲ ಅಂತ ನಿಮ್ಗೆ ಗೊತ್ತು. ಈಗ ನಿಮ್ಮ ಮನೆ ಕೇಳಿದ್ರಿ, ನಾನು ಏನ್ ಕೇಳಿದ್ರಿ? ಎಲ್ಲ ಪಂಚಾಯತ್ ಕೇಳಿದ್ರಿ, ನರೇಗಾದಲ್ಲಿ ಬಿಲ್ಡಿಂಗ್ ಮಾಡಿ ಸರ್, ನರೇಗಾದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ, ನಿಮ್ಮ ಏನಾದ್ರು ಮಾಡ್ಕೊಡಿ ಸರ್. ನಾನು ಹೇಳಿದೆ ಆ ಸಮಯದಲ್ಲಿ ಬಂದು ಅನೌನ್ಸ್ ಮಾಡ್ತೀವಿ ಹೋಗಿ ಅಂತಂದೆ. ಹೌದಾ ಹೇಳಿ? 10 ಲಕ್ಷ ರೂಪಾಯಿ ಪೀಠ ಉಪಕರಣ ಒಳಗಡೆ ಏನು ಇಂಟೀರಿಯರ್ ಬಿಟ್ಬಿಟ್ಟಿದ್ದೀನಿ ನೀವು. 10 ಲಕ್ಷ 15 ಲಕ್ಷ ಆಗುತ್ತೆ ಏನಕ್ಕೆ ಪೀಠ ಉಪಕರಣಕ್ಕೆ. ಅದಕ್ಕೆ ಆನಂದ್ ರೆಡ್ಡಿ ಅವ್ರನ್ನ ಹೇಳಿದ್ದೀನಿ, ಬೆಳಗ್ಗೆ ಕೂಡ ಅವ್ರಿಗೆ ಹೇಳಿದ್ದೀನಿ. ಅವರ ಸಮ್ಮುಖದಲ್ಲಿ ಅವ್ರ ಇದರಲ್ಲಿ ನಾನು ಅಮೌಂಟ್ ಹಾಕಿ ಅನುದಾನ ಹಾಕಿ ನಾಳೆಯಿಂದ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ಇವತ್ತು KYP ರೋಡಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಾನೆ. ಹೌದಾ? ಇವತ್ತು ಹೆಂಗಿದೆ? 13 ಕೋಟಿ 60 ಲಕ್ಷ ರೋಡ್ ಹೆಂಗಿದೆ? ಅದು ಅರ್ಥ ಆಯ್ತು ನನಗೆ ಸರ್. ಯಾಕೆಂತಂದ್ರೆ ನನಗೆ ಈ ಪಂಚಾಯತಿ ಬರ್ಬೇಕಾದ್ರೆ 22ರಲ್ಲಿ ಇರ್ತಕ್ಕಂಥ ಪಂಚಾಯತಿ ಅತಿ ದೊಡ್ಡ ಪಂಚಾಯತಿ ನನಗಿದು. ನನಗೂ ಖಂಡಿತವಾಗ್ಲೂ ನಿಮ್ಗೆ ನೋಡ್ಬೇಕು, ನಿಮ್ಗೆ ಮಾಡ್ಬೇಕು, ಬಟ್ ನಾನು ಪರಿಸ್ಥಿತಿ ಸರಿ ಇಲ್ವೇ?
ನನ್ನ ಪರಿಸ್ಥಿತಿ ಅಲ್ಲ. 72 ಜನ ಶಾಸಕರು, 72 ಜನ, ಒಬ್ರು ಕೇಳ್ತು ನೆನಪಿಟ್ಟು 73, 72 ಜನ ಶಾಸಕರು ಗೋಳು ಹೀಗೆ ಆಗಿದೆ. ಏನೋ ಅನ್ಕೊಂಡು ಬಂದ್ವಿ, ಏನೋ MLA ಹಂಗಿರ್ತದೆ ಅಂತ. ಇಲ್ಲ ಹೊಸ ಶಾಸಕರು 72 ಜನ ಊಟ ಸೇರಿ ಹೇಳಿ 72 65 ಜನ ಗೆಲ್ಲಲ್ಲ ಕಾಣ ನಾವು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇದು ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀವು ಕರ್ನಾಟಕ ಬಂದು ಹೊಸ ಬಟ್ಟೆ ಹಾಕೊಂಡು ಬಂದು ಮೈಸೂರು ಮಾತಾಡೋದು ಬಿಟ್ರೆ ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನ್ನ ಸ್ನೇಹಿತರು. ಅದರಿಂದ ಖಂಡಿತವಾಗ್ಲೂ ತಾಳ್ಮೆಯಿಂದ ಇದ್ರೆ ನಾವು ಖಂಡಿತವಾಗಿ ನಾವು ಗೆದ್ದೇ ಗೆಲ್ತೀವಿ. ತಾಳ್ಮೆನ ಕೆಲ್ಸ್ಕೊಂಡಿದೀವಿ ಅಂದ್ರೆ ಖಂಡಿತ ನಾವೇನಾಗುತ್ತೆ ರಾಜಕಾರಣದಲ್ಲಿ ಎಡವಟ್ ಮಾಡ್ತೇವೆ. ಅದರಿಂದ ನಾನು ಕೂಡ ತುಂಬಾ ತಾಳ್ಮೆಯಿಂದ ಇದ್ದೀನಿ. ಇವತ್ತೆಲ್ಲ ನಾಳೆ ನಮ್ಮ ಒಳ್ಳೆ ಕಾಲ ಒಂದೇ ಬರುತ್ತೆ, ಒಳ್ಳೆ ಕಾಲ ಒಂದೇ ಬರುತ್ತೆ ಅಂತ ಕಾಯ್ದೆ. ಇವತ್ತು ನನಗೆ ಗೊತ್ತಿಲ್ಲ, 2ನೇ ಮಾಡಿಗೆ 219 ರೂಮ್ಗೆ ಹೋಗ್ಬಿಟ್ರೆ ನೀವು ಒಂದು ಲೆಟರ್ ಕೊಟ್ರೆ ನಮ್ಮ ಅನುದಾನ ಎಷ್ಟು ಮಂದಿ ಕೊಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಬರ್ತದೆ. ನಾನು ಬಜೆಟ್ ಕಟ್ಟಿಲ್ಲ ಪರಿಸ್ಥಿತಿ ಏನಿಲ್ಲ. ಮುಗಿಸ್ಬೇಕು ಅಂತ ಪರಿಸ್ಥಿತಿ ಏನಿಲ್ಲ. ನನ್ನ ಪರಿಸ್ಥಿತಿನ ನೀವು 2ನೇ ಮಾಡಿಗೆ ಹೋದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ. ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಅವಾಗ ವಿಧಾನಸೌಧ ಭೇಟಿ ಕೊಟ್ಟರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ, ನಮ್ಮ ಪರಿಸ್ಥಿತಿ ಗೊತ್ತಾಗ್ತದೆ. ಇವತ್ತು ನಮ್ಮ ಹತ್ರ ಅಕ್ಕಿ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು 2-3 ತಿಂಗಳು ಹೋದ್ರೆ ಈಗ ನನಗೆ ವಿಶೇಷವಾಗಿ ಲೆಟರ್ ಹಾಕಿದ್ರೆ CM ಅವ್ರು ನಮ್ಗೆ ಏನಂತಂದ್ರೆ ನಿಮ್ಮ ಅನುದಾನದ 22% ಟೀಚರ್ಗೆ ಶಿಕ್ಷಕರಿಗೆ ಸಂಬಳ ಕೊಡಿ, ಸಂಬಳ ಕೊಡಿ ಅಂತ ಲೆಟರ್ ಹಾಕಿ. ನಮ್ಮ ಅನುದಾನದ 22% ನೀವು ತಗೊಂತೀವಿ ವಾಪಸ್ ಅಂತ ಹೇಳಿದ್ದಾರೆ. ಸ್ವಲ್ಪ ಅರ್ಥ ಮಾಡಿ ಯಾವ ಮಟ್ಟದಲ್ಲಿ ನೀವು ಅವಾಗ ನಮ್ಮ ಮನೆ ಹೇಳ್ತಾ ಇದ್ದ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ನೇಮೋ ದೋಸ್ಕರ ಅನ್ಕೋತಾರ ಐತೆ ತಿಳಿಸಿರಿ, పెళ్ళి ತಿಳಿಸಿರಿ ಸಂಸಾರ ಕೆಟ್ಲೆನ್ಸ್ ಅರ್ಥ పెళ్ళి ಬಂದ್ರೆ ಹೇಳೋದು ಯಾಕಂದ್ರೆ ಮುಚ್ಕೋನೆ 2 ದಿನಕ್ಕೆ 7